ಅಯೋಧ್ಯೆ ಯಾತ್ರಿಕರ ರೈಲಿಗೆ ಧಮಕಿ ಹಾಕಿದ್ದಾರೆ ಸರ್. ಅನ್ಯ ಕೋಮಿನ ಜನ ಬರ್ತಿತ್ತು ಅಯೋಧ್ಯೆ ಯಾತ್ರಿಕರು. ನೋಡ್ರಿ, ಇದು ಎಲ್ಲಿ ಹಾಕ್ಯಾರ ನಾನು ನೋಡಿ. ಹೊಸಪೇಟೆ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ ಕಾಂಗ್ರೆಸ್ಸು ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವ್ರು ಯಾವತ್ತೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ. ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ. ಅಯೋಧ್ಯಕ್ಕೆ ಹೋಗಿ ಬರೋವ್ರಿಗೆ ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವ್ರಿಗೇನು ಅನ್ನಿಸಿದೆ ಅಂದ್ರೆ BJP ಸರ್ಕಾರ ಇರುವವರೆಗೆ KGLD DGLD ಹಿಡಿದುಕೊಂಡು ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಏನು ಮುತ್ತಿಗೆ ಹಾಕಿ ಅಲ್ಲಿ ಆಫೀಸರ್ಸ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದರೆಲ್ಲದರಲ್ಲಿ ಇವ್ರು ಬಂದ ನಂತರ ಲೆಟರ್ ಬರೆದ್ರು ಮತ್ತು ಹೊರಗೆ ಬಿಟ್ರು. ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವ್ರು ಇರೋದ್ರಿಂದ ಅಪರಾಧಿಗಳು, ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಎರಡನೇದ್ದು, ನಿನ್ನೆ ಏನು ರೆಸೊಲ್ಯೂಷನ್ ಮಂಡನೆ ಮಾಡ್ಯಾರ ವಿಧಾನ ಮಂಡಲದಲ್ಲಿ, ಇದು ಅತ್ಯಂತ ದುರ್ದೈವದ ಸಂಗತಿ. HK ಪಾಟೀಲ್ರಂಥ ತಿಳಿದವರು ಸಹಿತ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಾರ್ಟಿಯ ಒತ್ತಡಕ್ಕೆ ಮಣಿದು ಮಾಡ್ತಾ ಇರುವುದು ಎಂಥ ಘೋರ ದುರಂತ ಅಂತ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾನಿಂಗ್ ಕಮಿಷನ್ 11ನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿ ಇದ್ದಿದ್ದು 12ನೇ ಪ್ಲ್ಯಾನಿಂಗ್ ಕಮಿಷನ್ದ ಇರೋದಿಲ್ಲ, ಫೈನಾನ್ಸ್ ಕಮಿಷನ್ದಲ್ಲಿ 12ರಲ್ಲಿ 13ರಲ್ಲಿ ಇರೋದಿಲ್ಲ. ಮತ್ತು ಈ 15ನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೋಸೆಸ್ಸನ್ನು ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು. ಹಾಗಾಗಿ ನೀವು ಸರಿಯಾಗಿ ಪಾಲನೆ ಮಾಡಿರಿ. ಅವಾಗ ಇಷ್ಟು ಬರ್ತಿತ್ತು, ಈಗ ಇಷ್ಟು ಬರ್ತದೆ. ಅವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ. ಈಗ ಮೊದಲು 60,000 ಕೋಟಿ ಗ್ರಾಂಟಿನ ಬರ್ತಾ ಇದ್ದಿದ್ದು, ಈಗ 2,60,70,000 ಕೋಟಿ ರೂಪಾಯಿ ಬರ್ತಾ ಇದೆ. ಮತ್ತು ಅದ್ಯಾಕೆ ಲೆಕ್ಕ ತಗೊಳ್ಳೋದಿಲ್ಲ ನೀವು? ಸುಳ್ಳು ಹೇಳಿ ಜನರನ್ನ ದಾರಿಗೆ ತಪ್ಪಿಸಿ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳುವುದರ ಮೂಲಕ ಕೇಂದ್ರ ಸರ್ಕಾರದ ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು HK ಪಾಟೀಲರು ಮಾಡ್ತಾ ಇದ್ದಾರೆ.